ನಮಸ್ತೆ. ನಾನು ಇದನ್ನು ಸಂಖ್ಯಾಶಾಸ್ತ್ರದಲ್ಲಿ ನೀವು ಹುಟ್ಟಿದ ಡೇಟ್ ಆಫ್ ಬರ್ತ್ ಮೇಲೆ ತಿಳಿಸುತ್ತೇನೆ. ಭವಿಷ್ಯ ಹೇಗಿರುತ್ತದೆ, ಏನು ಮಾಡಿದರೆ ಒಳ್ಳೆಯದು ಎಂದು. ಒಂದು ಡೇಟ್ ಎಕ್ಸಾಂಪಲು 15/3/1993 ಆ ಥರ ಇರುತ್ತದೆ. ನಿಮ್ಮ ಡೇಟನ್ನು ಹಾಕಿಕೊಳ್ಳಿ. ಈ ಮೇಲಿನ ಚಾರ್ಟ್ ನೋಡಿಕೊಂಡು ನಿಮ್ಮ ಡೇಟ್ ಅದರ ಮೇಲೆ ಬರೆದುಕೊಂಡು ಈ ಥರ ತಿಳಿದುಕೊಳ್ಳಿ. 3, 1, 9 ಧರ್ಮವನ್ನು ಸೂಚಿಸುತ್ತದೆ. 6, 7, 5 ಅರ್ಥ. 2, 8, 4 ಕಾಮ ಆಸೆಗಳು ಅಂದರೆ ಮೆಂಟಲಿ ಲೆವೆಲ್, ನಿಮ್ಮ ಯೋಚಿಸುವ ರೀತಿ. 3, 1, 9 ಇದ್ದರೆ ಅದ್ರ ಬಗ್ಗೆ ತಿಳಿಸುತ್ತದೆ. ಈಗ ಡೇಟ್ ಆಫ್ ಬರ್ತು 15/3/1993 3, 1, 9 ಆ ಡೇಟಗಳಲ್ಲಿ ಇದೆ. ಮತ್ತು ಕೆಳಗಡೆ ಅರ್ಥದಲ್ಲಿ 5 ಒಂದಿದೆ, ಆದರೆ 6, 7 ಮಿಸ್ ಆಗಿದೆ. ಮತ್ತು ಕೆಳಗಡೆ ಇನ್ನು 2, 8, 4 ಇಲ್ಲವೇ ಇಲ್ಲ. ಹೀಗಾಗಿ ನಿಮ್ಮ ಇದರಲ್ಲಿ ಚಂದ್ರನ ಗುಣ ಇಲ್ಲ, ಶನಿ ಗುಣ ಮತ್ತು ರಾಹು 2 ಅಂದರೆ ಚಂದ್ರ, 8 ಅಂದರೆ ಶನಿ, 4 ಅಂದರೆ ರಾಹು, ಈ ಥರ ಗುಣಗಳು ಇಲ್ಲ. ನಿಮಗೆ ಇರೋ ಗುಣ 3 ಅಂದರೆ ಗುರು ಅಂದರೆ ನಿಮಗೆ ಆಧ್ಯಾತ್ಮಿಕ ಚಿಂತನೆ ಕೊಡ್ತಾನೆ. ಧರ್ಮ ಅದ್ರ ಬಗ್ಗೆ ಯೋಚನೆ, ದೇವರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ದೇವರು ಪೂಜೆ ಪುರಸ್ಕಾರ ಇದರ ಬಗ್ಗೆ. ಮತ್ತು ಸ್ವಲ್ಪ ಸೌಂದರ್ಯ ಆರಾಧಕರು ಆಗಿರ್ತೀರ. ಗುರುಗಳ ಜಪ ಪೂಜೆ ಮಾಡೋದ್ರಿಂದ ನಿಮಗೆ ಎಲ್ಲ ಒಳ್ಳೆಯದಾಗುತ್ತದೆ. ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ, ದತ್ತಾತ್ರೇಯ ಈ ಥರ ಗುರುಗಳನ್ನು ನಂಬಿದರೆ ಒಳ್ಳೆಯದಾಗುತ್ತದೆ. ಒಂದಿದೆ, 1 ಅಂದರೆ ಸೂರ್ಯ ನಿಮಗೆ ಧೈರ್ಯವನ್ನು ಕೊಡ್ತಾನೆ, ಸಾಹಸ, ಹೆದರಿಕೆ ಇರುವುದಿಲ್ಲ ನಿಮಗೆ. ಸ್ವಲ್ಪ ಹಠದ ಸ್ವಭಾವ, ನಾನು ಏನು ಮಾಡಿದರೂ ಅದೇ ಸರಿ ಎನ್ನುವ ರೀತಿ ನೀವು ನಡೆದುಕೊಳ್ಳುತ್ತೀರಿ. ಮತ್ತು 9 ಅಂದರೆ ಮಂಗಳ, ಅಂದರೆ ಹೋರಾಟ ಮನೋಭಾವ ನಿಮ್ಮಲ್ಲಿ ಇರುತ್ತದೆ. ಅಂದರೆ ಏನು ಯೋಚನೆ ಮಾಡದೆ ಕೆಲಸ ಮಾಡೋಕ್ಕೆ ಹೋಗ್ತೀರಾ. ಮತ್ತು 5 ಇದೆ, 5 ಅಂದರೆ ಬುಧ ಅಂದರೆ ಬುದ್ಧಿವಂತಿಕೆಯನ್ನು ಕೊಡುತ್ತದೆ. ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸ್ವಲ್ಪ ಆಸಕ್ತಿಯನ್ನು ಕೊಡುತ್ತಾನೆ. ನೀವು ಅದನ್ನು ಕಲಿತರೆ ತುಂಬ ಚೆನ್ನಾಗಿ ಜ್ಯೋತಿಷ್ಯ ಪ್ರವೀಣರಾಗಬಹುದು. ನಿಮಗೆ ಸ್ವಲ್ಪ ಕಾಯಿಲೆ ಅಂದರೆ ಒಂದು ಸೂರ್ಯನಿಂದ ಬರುವ ಕಾಯಿಲೆ ಎಂದರೆ ಚರ್ಮ ರೋಗಗಳು ಬರಬಹುದು. ಮತ್ತು 3 ಗುರುವಿಂದ ಸ್ವಲ್ಪ ಹೃದಯ ಸಂಬಂಧ ರೋಗ. 5 ಬುಧನಿಂದ ನರ ದೌರ್ಬಲ್ಯ, ಟೆನ್ಷನ್ನು ಮಾಡಿಕೊಳ್ತೀರಾ. ಹೀಗಾಗಿ ಇವನ್ನೆಲ್ಲ ಚಿಂತೆ ಮಾಡೋದು ಬಿಟ್ಟು ಗುರುಗಳ ಜಪ, ದೇವಿ ಆರಾಧನೆ ಮಾಡಿಕೊಂಡರೆ, ಸುಬ್ರಹ್ಮಣ್ಯ ಮತ್ತು ಗಣಪತಿ ಆರಾಧನೆ ಮಾಡಿಕೊಂಡರೆ ಎಲ್ಲ ತುಂಬ ಒಳ್ಳೆಯದಾಗುತ್ತದೆ. 1 + 5 ಅಂದರೆ 6 ಅಂದ್ರೇ ಶುಕ್ರ ಬರ್ತಾನೆ. ಶುಕ್ರ ಸೌಂದರ್ಯ ಕೊಡ್ತಾನೆ. ಸ್ವಲ್ಪ ದೇವಿ ಆರಾಧನೆ, ಲಲಿತ ಸಹಸ್ರನಾಮ ದಿನ ಮನೆಯಲ್ಲಿ ಕೇಳುವುದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ.